ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆತ್ಮೀಯ ವೀಕ್ಷಕರೇ, ಗುರು ಅಂದಾಕ್ಷಣ ನಮ್ಮ ಮನಸ್ಸಿಗೆ ಮೈಗೆ ಬಹಳ ಒಂದು ರೋಮಾಂಚನವಾಗಿರ್ತಕ್ಕಂಥ ಅನುಭವ ಆಗುತ್ತೆ. ಗುರು ಅಂದ್ರೇ ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ. ಗುರುವೇ ಸರ್ವ ಲೋಕಾನಾಂ ವಿಷಯೇ ಭವರೋಗಿಣಾಂ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡಿರ್ತಕ್ಕಂಥ ಶಕ್ತಿ ಗುರುವಿಗಿದೆ. ಅಂತಹ ಮಹಾಗುರುಗಳಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಅಗ್ರಗಣ್ಯರು. ರಾಘವೇಂದ್ರ ಸ್ವಾಮಿಗಳ ಒಂದು ಪವಾಡ, ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಪುರಾಣ ಕಾಲದಲ್ಲಿ ಪ್ರಹ್ಲಾದ ಏನು ನರಸಿಂಹಸ್ವಾಮಿಯನ್ನು ಹೋಲಿಸ್ಕೊಳ್ತಾನೋ, ಆ ಪ್ರಹ್ಲಾದನ ಇನ್ನೊಂದು ರೂಪನೇ ಗುರು ರಾಘವೇಂದ್ರ ಸ್ವಾಮಿಗಳು. ಹನುಮಂತನನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥ, ಮೂಲರಾಮನನ್ನು ಸದಾಕಾಲ ಪೂಜೆ ಮಾಡ್ತಕ್ಕಂಥ ಮಹಾ ಗುರುಗಳು ಯಾರು ಅಂದರೆ ರಾಘವೇಂದ್ರ ಸ್ವಾಮಿಗಳು. ತಮ್ಮ ಜೀವಿತಾವಧಿಯಲ್ಲಿ ಸರ್ವಸಂಗ ಪರಿತ್ಯಾಗವನ್ನು ಮಾಡಿಕೊಂಡು ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳನ್ನ ದೂರ ಇಟ್ಟು ವಿಶೇಷವಾಗಿರ್ತಕ್ಕಂಥ ರಾಮನಲ್ಲಿ ಐಕ್ಯವಾಗಿರ್ತಕ್ಕಂಥ ಮಹಾನೀಯರು ಗುರು ರಾಘವೇಂದ್ರ ಸ್ವಾಮಿಗಳು. ಮಂತ್ರಾಲಯ ಅನ್ನುವಂಥ ಕ್ಷೇತ್ರದಲ್ಲಿ, ಮಂಚಾಲಮ್ಮನ ಕ್ಷೇತ್ರದಲ್ಲಿ ಆ ದೇವಿ ಮಹಾಮಾಯೆ ಮಹಾಯಕ್ಷಿಣಿ ಸ್ವರೂಪವಾಗಿರ್ತಕ್ಕಂಥ ಮಂಚಾಲಮ್ಮನನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ನೆಲೆಸಿರ್ತಕ್ಕಂಥ ಮಹನೀಯರು ಗುರು ರಾಘವೇಂದ್ರ ಸ್ವಾಮಿಗಳು. ನಾವು ಅನೇಕ ಒಂದು ಜನರಲ್ಲಿ ನಾನಾ ರೀತಿಯ ಪವಾಡಗಳು, ರಾಘವೇಂದ್ರ ಸ್ವಾಮಿಗಳು ಮಾಡಿರ್ತಕ್ಕಂಥ ಪವಾಡಗಳನ್ನ ಕೇಳಿದ್ದೀವಿ. ಆ ಪವಾಡಗಳಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ, ಒಂದು ದಂಪತಿ ಸುಮಾರು 2 ವರ್ಷಗಳ ಹಿಂದೆ ನನ್ನ ಹತ್ರ ಬಂದಿದ್ದರು. ಆ ದಂಪತಿಗಳಿಗಿಬ್ಬರಿಗೂ ಕೂಡ ಕಿಡ್ನಿ ಸ್ಟೋನ್ ಆಗಿತ್ತು. ಸುಮಾರು ಒಂದು 18-20 ಸೆಂಟಿಮೀಟ್ರಷ್ಟು ದೊಡ್ಡ ದೊಡ್ಡ ಸ್ಟೋನ್ಗಳದು. ಆದರೆ ಆ ದಂಪತಿಗಳಿಗಿಬ್ಬರಿಗೂ ಕೂಡ ಅದನ್ನು ಆಪ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಏನು ದುಡ್ಡಿಲ್ಲ, ಆ ನೋವನ್ನು ತಡೆಯೋಕ್ಕಾಗಲ್ಲ, ಏನು ಮಾಡೋದು ಅಂತ ದಾರಿ ಗೊತ್ತಾಗ್ದೇನೆ ಬಹಳ ಕಷ್ಟದಲ್ಲಿದ್ದರು. ಒಂದು ಕಾಲದಲ್ಲಿ ಚೆನ್ನಾಗಿರ್ತಕ್ಕಂಥ ದಂಪತಿಗಳವರು. ಒಂದು ಸಲ ಮಂತ್ರಾಲಯಕ್ಕೆ ಹೋಗ್ತಾರೆ. ಆ ಮಂತ್ರಾಲಯಕ್ಕೆ ಹೋದಾಗ ಗುರು ರಾಘವೇಂದ್ರ ಸ್ವಾಮಿಗಳ ಮುಂದೆ ನಿಂತು ಕಣ್ಣೀರನ್ನು ಹಾಕ್ತಾರೆ. ಕಣ್ಣೀರು ಹಾಕಿ, ಗುರುಗಳೇ ನಮ್ಮನ್ನು ಕಾಪಾಡಿ, ನೀವು ಈ ನೋವಿಂದ ನಮ್ಮನ್ನು ಮುಕ್ತಿ ಕೊಡಿಸಿ, ನಮಗೆ ಇಬ್ಬರಿಗೂ ಕೂಡ ನೀವು ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ ಅಂಥೇಳಿ ನಾನಾ ರೀತಿಯಲ್ಲಿ ಬೇಡ್ಕೊಳ್ತಾರೆ. ಬೇಡ್ಕೊಂಡಾಗ ಅವತ್ತಿನ ದಿವಸ ರಾತ್ರಿಯೇ ಗುರು ರಾಘವೇಂದ್ರ ಸ್ವಾಮಿಗಳು ಕನಸಲ್ಲಿ ಬರ್ತಾರೆ. ಅವರಿಬ್ಬರಿಗೂ ಕೂಡ ಏಕಕಾಲದಲ್ಲಿ ಬರ್ತಾರೆ. ಬಂದು ಹಾಲಿನ ತೀರ್ಥವನ್ನು ಅವರಿಬ್ಬರಿಗೂ ಕೂಡ ಕೊಡ್ತಾರೆ. ಅವರಿಬ್ಬರು ಕೂಡ ಆ ತೀರ್ಥವನ್ನು ಕುಡಿತಾರೆ. ಸುಮಾರು 3 ಗಂಟೆ 3 ಟೈಮ್ ಆಗಿರುತ್ತೆ. ಆ ಕುಡಿದ ತಕ್ಷಣ ಅವರಿಗೆ ಎಚ್ಚರ ಆಗಿಬಿಡುತ್ತೆ. ಇಬ್ಬರಿಗೂ ಕಣ್ಣು ಬಿಡ್ತಾರೆ. ಕಣ್ಣು ಬಿಡೋಷ್ಟರಲ್ಲಿ ಫುಲ್ಲು ಬಾಯಾರಿಕೆ ಆಗುತ್ತೆ ಅವರಿಗೆ. ಬಾಯಾರಿಕೆ ಆದಾಗ ಸುಮಾರು ಒಂದು 1/2-3 ಲೀಟ್ರಷ್ಟು ನೀರನ್ನು ಕುಡಿದು ಮತ್ತೆ ರಾಯರ ಸ್ಮರಣೆಯನ್ನು ಮಾಡಿಕೊಂಡು ಮಲ್ಕೊಳ್ತಾರೆ. ಮಲ್ಕೊಂಡಾಗ ಈ ಕಿಡ್ನಿ ಸ್ಟೋನ್ ಏನು ನೋವಿರುತ್ತೋ ಆ ನೋವು ಶುರು ಆಗಿಬಿಡುತ್ತೆ ಇವರಿಗೆ. ನೋವು ಶುರುವಾಗಿ ಇಬ್ಬರೂ ಕೂಡ ಅಲ್ಲೇ ಒದ್ದಾಡ್ತಾ ಇರ್ತಾರೆ. ಒದ್ದಾಡಿ ಆ ರಾಯರ ಹೆಸರನ್ನು ಹೇಳ್ತಾ ಸುಮಾರು ಒಂದು 5 ನಿಮಿಷಗಳಲ್ಲಿ ಅವರಿಬ್ಬರಿಗೂ ಕೂಡ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸಿ ರೆಸ್ಟ್ ರೂಮ್ಗೆ ಹೋಗಿ ಅಲ್ಲಿ
ಅವರು ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಅದರಲ್ಲಿ ಆ ಕಿಡ್ನಿ ಸ್ಟೋನ್ ಅಂತಕ್ಕಂಥದ್ದು ಬರುತ್ತೆ. ಬಂದಾಗ ಅವರಿಗೆ ಬಹಳ ಆಶ್ಚರ್ಯ ಆಗೋಗುತ್ತೆ. ಹೋಗಿ ಮತ್ತೆ ಟೆಸ್ಟ್ ಮಾಡಿಸಿದಾಗ ಡಾಕ್ಟ್ರು ಕೂಡ ಹೇಳ್ತಾರೆ, ಇದೇನು ಎಲ್ಲಿ ನೀವೆಲ್ಲೋ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರ ಅಷ್ಟೇ, ಇದನ್ನು ಹಂಗೆ ತೆಗಿಯೋಕ್ಕಾಗಲ್ಲ, ತೆಗಿಯೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅಷ್ಟು ಅದ್ಭುತ ಪವಾಡ ಮಾಡಿರ್ತಕ್ಕಂಥ ದೇವರು ಗುರು ರಾಘವೇಂದ್ರ ಸ್ವಾಮಿಗಳು. ಈ ಥರ ಬೇಕಾದಷ್ಟಿದೆ, ಬೇಕಾದಷ್ಟಿದೆ. ಒಬ್ಬರು ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅಸಡ್ಡೆ ಮಾತನಾಡ್ತಾರೆ. ಅವರು ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ತಾಯಿ ಸತ್ತಿದ್ದಾಳೆ ಅಂಥೇಳಿ ಅವರಿಗೆ ಒಂದು ಮೆಸೇಜ್ ಬರುತ್ತೆ. ಅವರು ಬಹಳ ನೊಂದು, ಬಹಳ ಪ್ರೀತಿ ತಾಯಿ ಮೇಲೆ, ಬಹಳ ನೊಂದು ಬೆಂದು ಅವ್ರ ಹತ್ರ ಏನೇನೋ ಮಾಡಿ ಪರ್ಮಿಷನ್ನ ಕೇಳಿಕೊಂಡು ಟ್ರೈನಲ್ಲಿ ಬರ್ತಾ ಇರ್ಬೇಕಾದ್ರೆ ಕೇಳ್ಕೊಳ್ತಾರೆ ರಾಯರ ಹತ್ರ, ನಮ್ಗೆ ಬೇರೆ ಏನೂ ಗತಿ ಇಲ್ಲ, ನನ್ನ ತಾಯಿನೇ ನನಗೆಲ್ಲ, ಮದುವೆ ಮನೆ ಏನೂ ಇಲ್ಲ ನನಗೆ, ಅವಳು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ನನ್ನ ಕಾಪಾಡಿ ಗುರುಗಳೇ, ಕೈ ಬಿಡಬೇಡಿ ನನ್ನ ಅಂಥೇಳಿ ಹೋಗಿ ಮನೆಗೆ ನೋಡೋಷ್ಟರಲ್ಲಿ ಅವ್ರ ತಾಯಿ ಅಕ್ಕಿಯಲ್ಲಿ ಕಲ್ಲನ್ನು ಆರಿಸ್ತಾ ಇರ್ತಾರೆ. ಅದು ನೋಡಿ ಬಹಳ ಆಶ್ಚರ್ಯ ಆಗಿಬಿಡುತ್ತೆ ಅವರಿಗೆ. ಆಮೇಲೆ ಆ ಲೆಟ್ರನ್ನ ಹುಡ್ಕಿದ್ರೆ ಲೆಟ್ರೇ ಸಿಗಲ್ಲ ಅವರಿಗೆ. ಮತ್ತೆ ವಾಪಸ್ ಹೋಗಿ ಎಲ್ಲಿ ನೋಡ್ತಾರೆ ಅಲ್ಲೂ ಕೂಡ ಸಿಗೋದಿಲ್ಲ. ಈ ಥರ ಎಲ್ಲ ಅನುಭವಗಳನ್ನ ಹಂಚಿಕೊಂಡು ನನ್ನ ಹತ್ರ ಬಂದು ಹಂಚ್ಕೊಳ್ತಾ ಇರ್ತಾರೆ. ಸ್ವತಃ ನನಗೇ ಬೇಕಾದಷ್ಟು ಅನುಭವಗಳಾಗಿದೆ. ರಾಯರ ದರ್ಶನ ಆಗಿದೆ. 3 ಸಲ ದರ್ಶನ ನನಗೆ ರಾಯರದ್ದು ಆಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ನನಗೆ ರಾಯರನ್ನ ನೋಡಬೇಕು ಅಂದರೆ ಕೂಡಲೇ ಬರ್ತಾರೆ, ಅದೃಶ್ಯ ರೂಪದಲ್ಲಿ ಬಂದು ನನ್ನ ಜೊತೆ ಮಾತಾಡ್ತಾರೆ. ಅಷ್ಟು ಶಕ್ತಿ ಆ ರಾಯರ ಒಂದು ಕೃಪೆಯಿಂದ ನಮಗೆ ಸಿಕ್ಕಿದೆ. ಆ ರಾಯರ ಒಂದು ಶಕ್ತಿ ಎಂಥದ್ದು, ಪವಾಡ ಎಂಥದ್ದು ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಗಂಟೆಗಟ್ಟಲೆ ಮಾತಾಡ್ಬೋದು ನಾವು. ಅಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುವಂಥದ್ದು. ಹಾಗಾಗಿ ಈ ರಾಯರ ವಿಚಾರದಲ್ಲಿ ಒಂದು ಸಂಕಲ್ಪವನ್ನು, ಒಂದು ಪೂಜೆಯನ್ನು, ಒಂದು ಆರಾಧನೆಯನ್ನು, ಒಂದು ನಮಸ್ಕಾರವನ್ನು ಮಾಡಿರ್ತಕ್ಕಂಥ ಜನರಿಗೆ ಇದುವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಫೇಲ್ಯೂರ್ ಇಲ್ಲ. 21 ದಿನಗಳ ವ್ರತ ರಾಯರ ವ್ರತ, 48 ದಿನಗಳ ಕಾಲ ರಾಯರ ವ್ರತ, 108 ದಿನಗಳ ಕಾಲ ರಾಯರ ವ್ರತ, 90 ದಿನಗಳ ಕಾಲ ರಾಯರ ವ್ರತ, ಈ ಥರ ವ್ರತಗಳನ್ನ ಮಾಡಿ ಒಪ್ಪತ್ತು ಉಪವಾಸ ಇದ್ದು ರಾಯರಿಗೆ ತುಪ್ಪದ ದೀಪ ಹಚ್ಚಿ ಮಠಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ರಾಯರಿಗೆ, ಬಡವರಿಗೆ ಒಂದಷ್ಟು ದಾನವನ್ನು ಕೊಟ್ಟು ಈ ಥರ ಎಲ್ಲ ವ್ರತವನ್ನು ಮಾಡಿರ್ತಕ್ಕಂಥ ಜನರಿಗೆ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳಾಗಿದೆ. ಹಾಗಾಗಿ ರಾಯರ ಒಂದು ವಿಶೇಷ ಶಕ್ತಿ, ವಿಶೇಷ ಅನುಕೂಲ, ಆ ರಾಯರನ್ನು ನೋಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸದಾವಕಾಶ ಎಲ್ಲರಿಗೂ ಇದೆ. ನಾವು ಇನ್ನೊಬ್ಬರನ್ನ ಹೀಯಾಳಿಸ್ತಾ, ಇನ್ನೊಬ್ಬರ ಬಗ್ಗೆ ಅನುಮಾನವನ್ನು ಪಡ್ತಾ, ಇನ್ನೊಬ್ಬರ ಬಗ್ಗೆ ಒಂದು ಅಸೂಯೆ ಪಡ್ತಾ ಬದುಕ್ತಾ ಇರ್ತೀವಿ. ಈ ಥರ ಮಾಡೋದ್ರಿಂದ ರಾಯರು ಯಾವತ್ತಿಗೂ ಕೂಡ ಅಂತಹ ಜನಗಳ ಜೊತೆ ಇರೋದಿಲ್ಲ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮನೋಭಾವನೆ ಯಾರಿಗಿರುತ್ತಲ್ಲ ಅವರ ಜೊತೆ ರಾಯರಿರ್ತಾರೆ. ಇದು ಸಣ್ಣದಾಗಿರ್ತಕ್ಕಂಥ ರಾಯರ ಒಂದು ಅನುಭವದ ಮಾತು. ನಮ್ಮ ಜೀವನದಲ್ಲಿ ಏನಾಗಿದೆ ಅಂತಕ್ಕಂಥ ವಿಚಾರನೂ ನಿಮ್ಮೆಲ್ಲರಿಗೂ ಜೊತೆನೂ ಹಂಚ್ಕೊಳ್ಳುವಂಥದ್ದಿದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಮುಂದಿನ ವಿಡಿಯೋದಲ್ಲಿ ಆ ಒಂದು ವಿಚಾರದ ಬಗ್ಗೆ ಮಾತಾಡ್ತೇನೆ. ನಮಸ್ಕಾರ.